ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಡೆಸರ್ಟ್ ರೆಸಿಪಿ ಮಾಡೋಣ. ಐಸ್ ಕ್ರೀಮ್ ಟೈಪಲ್ಲಿರುತ್ತೆ. ಐಸ್ ಕ್ರೀಮ್ ಅಂದ್ಕೊಳ್ಳಿ, ಇದು ನ್ಯಾಚುರಲ್ ಐಸ್ ಕ್ರೀಮ್. ಔಟ್ಸೈಡೆಲ್ಲ ತಿನ್ನೋ ಥರ ಅಲ್ಲ. ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಈ ಥರ ಮಾಡ್ಕೋಬೋದು. ಸೊ ಇಲ್ಲಿ ಬರೀ 4 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ಐಸ್ ಕ್ರೀಮ್ ಟೈಪ್ ಡೆಸರ್ಟ್ ಟೈಪ್ ಮಾಡ್ಕೊಳ್ಳೋಣ. ಸೊ ಇದು ಫ್ರೋಝನ್ ಬನಾನಾಸ್. ಬನಾನಾ ನೀಟಾಗಿ ಕಟ್ ಮಾಡಿ ಒಂದು 1.5 ಅವರಿಂದ 2 hours ಫ್ರೀಸ್ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೀಸ್ ಆಗಿರಬೇಕು. ನೆಕ್ಸ್ಟ್ ನಿಮ್ಗೆ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟ್ ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಡಾರ್ಕ್ ಚಾಕ್ಲೇಟು, 1 ಕಪ್ ಶುಗರ್, ಒಂದು ಸ್ವಲ್ಪ ಹಾಲು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು. ಸೊ ಇದು ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಈ ಫ್ರೋಝನ್ ಬನಾನಾಸ್ ಹಾಕ್ಕೊಂಡ್ಬಿಡೋಣ. ನೆಕ್ಸ್ಟ್ ಚಾಕ್ಲೇಟ್ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ನಾನೇನು ಸ್ವಲ್ಪ ಜಾಸ್ತಿ ಹಾಕ್ಕೋತೀನಿ ಬಿಕಾಸ್ ನಂಗೆ ಸ್ವಲ್ಪ ಚಾಕ್ಲೇಟ್ ಇಷ್ಟ, ಅದಕ್ಕೋಸ್ಕರ. ಸೊ ಫಸ್ಟ್ ಇದು ಬ್ಲೆಂಡ್ ಮಾಡ್ಕೊಳ್ಳೋಣ, ಆಮೇಲೆ ಸಕ್ಕರೆ ಹಾಲು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ಚಾಕ್ಲೇಟ್ ಸ್ವಲ್ಪ ಹಾಲು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಡಬಲ್ ಬಾಯ್ಲರ್ ಮೆಥಡಲ್ಲಿ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಹಾಲು ಹಾಕ್ಕೊಂಡು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಚಾಕ್ಲೇಟ್, ಮೆಲ್ಟ್ ಮಾಡಿದ ಚಾಕ್ಲೇಟ್ನ. ಇದು ಆಪ್ಷನಲ್ಲು, ನನಗೆ ಸ್ವಲ್ಪ ಚಾಕ್ಲೇಟ್ ಇಷ್ಟ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೀನಿ.
ಸೊ ಇಲ್ಲಿ